ವಯಸ್ಸಿನ ನೆಪ ಹೇಳಿದವರೆಷ್ಟು, ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದವರೆಷ್ಟು, ಯಂಗ್ಸ್ಟರ್ಸ್ ಆಡ್ಲಿ ಬಿಡಿ ಅಂತ ಬ್ಯಾಟ್ ಬೀಸಿದವರೆಷ್ಟು. ಆದರೆ ಅದೆಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿದ್ದಂಥ ಭಾರತದ ಲೆಜೆಂಡರಿ ಪ್ಲೇಯರ್ಸ್ ಕೊನೆಗೆ ತಮ್ಮ ಕೆಲಸವೇ ಮಾತನಾಡುವಂತೆ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಯಾರು ಕೂಡ ಸೊಲ್ಲೆತ್ತದಂತೆ ಉತ್ತರ ಕೊಟ್ಟಿದ್ದಾರೆ. ಏಕದಿನ ಫಾರ್ಮೆಟ್ನಲ್ಲಿ ಈಗ ರೋಕೋದ್ದೇ ರಾಜ್ಯಭಾರ. ರೋಹಿತ್ ಮತ್ತು ಕೊಹ್ಲಿ ಆಟ ಗಂಭೀರ್ ಅವರ ಬಾಯಿ ಮುಚ್ಚಿಸಿದ ಹೇಗೆ? 2027ರ ವಿಶ್ವಕಪ್ಗೆ ಇಬ್ಬರ ಸ್ಥಾನ ಫಿಕ್ಸ್ ಆಯ್ತಾ? KL ರಾಹುಲ್ 12th ಮ್ಯಾನ್ ಆಗಿದ್ದು ಹೇಗೆ? ಈ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕಳೆದ 1.5 ದಶಕದಿಂದ ಭಾರತದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ಆಗಿ ಇಡೀ ತಂಡವನ್ನ ವರ್ಲ್ಡ್ ಬೆಸ್ಟ್ ಟೀಮ್ ಮಾಡಿದ್ದಾರೆ. ಆಲ್ರೆಡಿ T20 ಹಾಗೆ ಟೆಸ್ಟ್ ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ್ದು ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದಾರೆ. 2027ರ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋದೇ ಈ ದಿಗ್ಗಜರ ಮಹತ್ವದ ಗುರಿ. ಹೀಗಿದ್ರೂ ಕೂಡ ಟೀಮ್ ಮ್ಯಾನೇಜ್ಮೆಂಟ್ ಇಬ್ಬರ ನಿವೃತ್ತಿಗೆ ಪರೋಕ್ಷವಾಗಿ ಪ್ರೆಷರ್ ಹಾಕ್ತಾ ಇದೆ. ಗೌತಮ್ ಗಂಭೀರ್ ಅಂತೂ ಈ ಲಿಸ್ಟ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಈಗ ರೋಹಿತ್ ಮತ್ತು ಕೊಹ್ಲಿ ಅವರ ಅಸಲಿ ಕ್ರಿಕೆಟ್ ಆಟ ಎಲ್ಲರ ಬಾಯಿಗೆ ಬೀಗ ಹಾಕಿಸಿದೆ. ಏಕದಿನ ಶ್ರೇಯಾಂಕದಲ್ಲಿ ರೋಕೋ ಫಸ್ಟ್ ಅಂಡ್ ಸೆಕೆಂಡ್. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ICC ರ್ಯಾಂಕಿಂಗ್ ಪಟ್ಟಿಯಲ್ಲೂ ಕೂಡ ಧೂಳೆಬ್ಬಿಸಿದ್ದಾರೆ. ನೂತನ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ 38 ವರ್ಷದ ರೋಹಿತ್ ಶರ್ಮಾ 781 ರೇಟಿಂಗ್ ಅಂಕಗಳೊಂದಿಗೆ ಫಸ್ಟ್ ಪ್ಲೇಸ್ ನಲ್ಲಿ ಕಂಟಿನ್ಯೂ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ 37 ವರ್ಷದ ಕೊಹ್ಲಿ 773 ಅಂಕಗಳೊಂದಿಗೆ 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ನಾಯಕ ಶುಭ್ಮನ್ ಗಿಲ್ 5ನೇ ಸ್ಥಾನದಲ್ಲಿದ್ದರೆ ಶ್ರೇಯಸ್ ಅಯ್ಯರ್ 10ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಅಂಡ್ KL ರಾಹುಲ್ 12th ಸ್ಥಾನಕ್ಕೇರಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿದಂತ ರಾಹುಲ್ ಮೊದಲ 2 ಪಂದ್ಯಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಹೀಗಾಗಿ ICC ಬ್ಯಾಟರ್ಗಳ ರ್ಯಾಂಕಿಂಗ್ ನಲ್ಲಿ 12th ಮ್ಯಾನ್ ಆಗಿದ್ದಾರೆ. ಹಾಗೆ ಈ ವರ್ಷ ಭಾರತ ಪರ ಹೈಯೆಸ್ಟ್ ರನ್ ಸ್ಕೋರರ್ಗಳ ಪಟ್ಟಿಯಲ್ಲಿ ಟಾಪ್ 2 ನಲ್ಲಿದ್ದಾರೆ. KL ರಾಹುಲ್ ಈ ವರ್ಷ ಆಡಿದಂತ 24 ಪಂದ್ಯಗಳಲ್ಲಿ 47ರ ಸರಾಸರಿಯಲ್ಲಿ 1180 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಪೈಕಿ 3 ಶತಕ ಹಾಗೆ 5 ಅರ್ಧ ಶತಕಗಳು ಸೇರಿವೆ. ಇನ್ನು ಒಟ್ಟಾರೆಯಾಗಿ 33 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿರುವಂತಹ ಶುಭ್ಮನ್ ಗಿಲ್ 42ರ ಸರಾಸರಿಯಲ್ಲಿ ರನ್ಗಳನ್ನ ಕಲೆ ಹಾಕಿದ್ದು 5 ಶತಕ ಹಾಗೆ 9 ಅರ್ಧ ಶತಕಗಳ ಸಹಾಯದಿಂದ 1736 ರನ್ ಬಾರಿಸಿ ಮೊದಲ ಸ್ಥಾನದಲ್ಲಿದ್ದಾರೆ. ಹಾಗೆ ಜಗತ್ತಿನಲ್ಲೇ ನಂಬರ್ 2 ನಲ್ಲಿದ್ದಾರೆ. ಆದ್ರೆ ಏಕದಿನ ಮಾದರಿಯಲ್ಲಿ ರೋಹಿತ್ ಮತ್ತು ಕೊಹ್ಲಿ ಪರ್ಫಾರ್ಮೆನ್ಸ್ ಅಂತೂ ದಿ ಬೆಸ್ಟ್ ಎನ್ನುವಂತಿದೆ. ಹಾಗೆ 2027ರ ವಿಶ್ವಕಪ್ ವರೆಗೂ ಕೂಡ ರೋಕೋ ತಂಡದಲ್ಲಿ ಇರಲೇಬೇಕು ಎನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ರೋಕೋ ಯಾಕೆ ಬೇಕು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಲಾಂಗ್ ಗ್ಯಾಪ್ ಬಳಿಕ ತಂಡಕ್ಕೆ ಬಂದರೂ ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಎಸ್, ಇಬ್ರು ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ಪಂದ್ಯಗಳನ್ನು ಆಡ್ತಾ ಇರೋದ್ರಿಂದ ಭಾರತದ ಪರ ಅತಿ ಹೆಚ್ಚು ಪಂದ್ಯಗಳನ್ನು ಆಡೋಕೆ ಅಂದ್ರೆ ನಿರಂತರವಾಗಿ ಪಂದ್ಯಗಳಲ್ಲಿ ಭಾಗಿಯಾಗೋಕೆ ಸಾಧ್ಯವಾಗ್ತಾ ಇಲ್ಲ. ಕಳೆದ ICC ಚಾಂಪಿಯನ್ಸ್ ಟ್ರೋಫಿ ಬಳಿಕ ಆಲ್ಮೋಸ್ಟ್ 7 ತಿಂಗಳು ಗ್ಯಾಪ್ ನಲ್ಲಿ ಇರ್ತಾರೆ. ಮೆನಿನ್ ಬ್ಲೂ ಜರ್ಸಿಯಿಂದ ದೂರನೇ ಉಳಿತಾರೆ. ಹಾಗೆ ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ. ಹೀಗಿದ್ರು ಕೂಡ ಮೊದಲ 2 ಪಂದ್ಯಗಳಲ್ಲಿ ಕೊಹ್ಲಿ ಡಕ್ಔಟ್ ಆದ್ರೂ ಕೂಡ 3ನೇ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡ್ತಾರೆ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಂತೂ ರೋಹಿತ್ ಶರ್ಮಾ ಅಜೇಯ ಶತಕ ಬಾರಿಸಿ ತಂಡದ ಗೆಲುವಿಗೆ ಕಾರಣರಾಗಿದ್ರು. ಹಾಗೆ ಆ ಸೀರೀಸ್ ನಲ್ಲಿ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್ ನಲ್ಲಿ ರೋಹಿತ್ ಶರ್ಮಾ 207 ರನ್ಗಳನ್ನ ಗಳಿಸಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಹಾಗೆ ಅದ್ಭುತ ಪ್ರದರ್ಶನ ನೀಡಿದ್ರು. ಇನ್ನು ವಿರಾಟ್ ಕೊಹ್ಲಿ ಇದರಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಇನ್ನು ರೋಹಿತ್ ಶರ್ಮಾ 207 ರನ್ ಗಳಿಸಿ ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಹೌದು, ಆ ಮ್ಯಾಚ್ ಅಲ್ಲಿ ನಿಜಕ್ಕೂ ಕೂಡ ರೋಹಿತ್ ಶರ್ಮಾ ಅದ್ಭುತ ಪ್ರದರ್ಶನ ನೀಡಿದ್ರು. ಭಾರತ ಪರ 3 ಪಂದ್ಯಗಳಿಂದ 207 ರನ್ಗಳನ್ನ ಕಲೆ ಹಾಕಿದ್ರು. ಅಂಡ್ ಆ ಇಡೀ ಸೀರೀಸ್ ನಲ್ಲಿ ಹೈಯೆಸ್ಟ್ ಸಿಕ್ಸಸ್, ಹೈಯೆಸ್ಟ್ ಫೋರ್ಸ್ ಹಾಗೆ ಹೈಯೆಸ್ಟ್ ನಂಬರ್ ಕೂಡ ರನ್ಸ್ ಕೂಡ ಅವರ ಬ್ಯಾಟ್ ಇಂದಲೇ ಬಂದಿತ್ತು. ಇದೇ ಕಾರಣಕ್ಕೆ ಭಾರತ ಸರಣಿಯನ್ನ ಸೋದ್ರು ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ರೋಹಿತ್ ಶರ್ಮಾ ತಮ್ಮದಾಗಿಸಿಕೊಂಡ್ರು. ಇನ್ನು ಆ ಕೆಲಸವನ್ನ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಮಾಡಿದ್ದು ವಿರಾಟ್ ಕೊಹ್ಲಿ 3 ಪಂದ್ಯಗಳಿಂದ 302 ರನ್ಗಳನ್ನ ಕಲೆ ಹಾಕ್ತಾರೆ. ಹಾಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಮೊದಲ 2 ಪಂದ್ಯಗಳಲ್ಲಿ ಶತಕ ಬಾರಿಸಿದಂತ ವಿರಾಟ್ ಕೊಹ್ಲಿ 3ನೇ ಪಂದ್ಯದಲ್ಲಿ ಅಜೇಯ ಅರ್ಧ ಶತಕ ಬಾರಿಸಿ ಟೋಟಲ್ ಆಗಿ 302 ರನ್ ಗಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಇನ್ನು ಉತ್ತಮ ಜೊತೆಯಾಟದ ಮೂಲಕ ಭಾರತಕ್ಕೆ ಬ್ಯಾಟಿಂಗ್ ಶಕ್ತಿ ಆಗ್ತಾರೆ ಇಬ್ರು ಕೂಡ. ಎಸ್, ಇಬ್ರು ಕೂಡ 1 ಡೌನ್ ಬ್ಯಾಟರ್ಗಳಾಗಿ ಬಂದ್ರು ಕೂಡ ಅಂದ್ರೆ 3ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಬಂದಾಗ ಆರಂಭಿಕರಾಗಿ ರೋಹಿತ್ ಶರ್ಮಾ
ಹಾಗೆ ವಿರಾಟ್ ಕೊಹ್ಲಿ ಜೊತೆಯಾಟ ಆಡುವಾಗ ಇಬ್ಬರಿಂದಲೂ ಕೂಡ ಅದ್ಭುತ ಜೊತೆಯಾಟ ಬರುತ್ತೆ. ಇದು ಭಾರತಕ್ಕೆ ರನ್ಗಳನ್ನ ಕಲೆ ಹಾಕುವಲ್ಲಿ ಅದ್ಭುತ ಶಕ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬ್ಯಾಟಿಂಗ್ ಜೊತೆಗೆ ಅನುಭವ ಜಾಸ್ತಿ ಇರೋದ್ರಿಂದ ಇದು ತಂಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕ್ಯಾಪ್ಟನ್ಗಳ ನಿರ್ಧಾರದ ವೇಳೆ ಅದ್ಭುತವಾದಂತಹ ಸಲಹೆಗಳನ್ನ ಕೊಡ್ತಾರೆ. ಕೆಲವರು DRS ಇರ್ಬೋದು ಅಥವಾ ರಿವ್ಯೂ ಇರ್ಬೋದು ಅಥವಾ ಏನಾದರೂ ಪಂದ್ಯದ ವೇಳೆ ಒಂದು ಬೌಲರ್ಗಳನ್ನ ಚೇಂಜ್ ಮಾಡಬೇಕಾದ್ರೆ ಇರ್ಬೋದು ಅಥವಾ ವಿಕೆಟ್ ಅನ್ನ ಎತ್ತಬೇಕು ಅನ್ನೋದಾದ್ರೆ ಇರ್ಬೋದು. ಸೊ ಯಾವ ತರ ಬೌಲಿಂಗ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ತಂಡದ ಕ್ಯಾಪ್ಟನ್ಗಳಿಗೆ ರೈಟ್ ಟೈಮ್ ಅಲ್ಲಿ ರೈಟ್ ಸಜೆಷನ್ಸ್ ಅನ್ನ ಕೊಟ್ಟು ಬಿಗ್ ಬ್ರೇಕ್ ಥ್ರೂ ಅನ್ನ ತಂದುಕೊಡೋಕೆ ಇಬ್ಬರ ಅನುಭವ ಪ್ಲಸ್ ಆಗುತ್ತೆ. ಹೀಗೆ ರೋಕೋ ತಂಡದಲ್ಲಿ ಇದ್ರೆ ಬ್ಯಾಟಿಂಗ್ ಹಾಗೆ ಫೀಲ್ಡಿಂಗ್ ಹೀಗೆ ಎಲ್ಲದರಲ್ಲೂ ಕೂಡ ಭಾರತಕ್ಕೆ ದೊಡ್ಡ ದೊಡ್ಡ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಈ ಇಬ್ರು ಕೂಡ ಭಾರತ ಪರ 2027 ವಿಶ್ವಕಪ್ ಆಡೋದ್ರಿಂದ ಸಾಕಷ್ಟು ಲಾಭಗಳು ಕೂಡ ಇವೆ. ಹೀಗಾಗಿ BCCI ಮತ್ತು ಗೌತಮ್ ಗಂಭೀರ್ ಈ ಇಬ್ಬರ ನಿವೃತ್ತಿ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ಉಳಿದ ಸ್ಲಾಟ್ಗಳನ್ನ ಸ್ಟ್ರಾಂಗ್ ಮಾಡಿದ್ರೆ ತವರಿನಲ್ಲೇ ನಡೆಯಲಿರುವಂತ 2027 ವಿಶ್ವಕಪ್ನಲ್ಲಿ ಭಾರತ ವಿಶ್ವಕಪ್ ಅನ್ನ ಎತ್ತಿ ಹಿಡಿಯೋದನ್ನ ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಮಸ್ಕಾರ.